ಇವತ್ತು ಮಮತಾ ಬ್ಯಾನರ್ಜಿಯವ್ರಿಗಾಯಿತು, ನಾಳೆ ಮತ್ತೊಬ್ಬರಿಗಾಯಿತು, ಯಾರ್ಯಾರು ಸೋತ್ರ ಬೆನ್ನಚ್ಚಿದ್ರೆ ಈಗ ನಾಳೆ ನೀವು ಸೋತ್ರ ಬಿ ಜೆ ಪಿಲಿ ಸೋತಾಗ ಇದ್ದೇ ಕೆಲಸ ಮಾಡಿದ್ರೆ ಅನ್ನುವಷ್ಟು ಮಟ್ಟಿಗೆ ಪ್ರಶ್ನೆಗಳು ಹೇಳೋದಾಯಿತು. ಇದು ಆಗಬಾರ್ದಾಗಿತ್ತು. ಯಾಕೆ ಆಗಲಿಕ್ಕಂತಂದು ಇದನ್ನು ಪೂರ್ವ ನಿಯೋಜಿತ ಹೇಗಂತ ಇವತ್ತು ಅಭಿಷೇಕ್ ಬ್ಯಾನರ್ಜಿ ಮೇಲೆ ದಾಳಿ ಆಯ್ತು. ಪಾಪ ನೀವು ನೋಡಿದ್ರಿ ಯಾವ ರೀತಿ ಟೊಮೆಟೊ ಹೋಗಿದ್ರು, ಮತ್ತೇನು ಹೋಗಿದ್ರು, ತತ್ತಿ ಹೋಗಿದ್ರು, ಕಲ್ಲು ಹೋಗಿದ್ರು, ಚಪ್ಪಲ್ ಹೋಗಿದ್ರು. ಪಾಪ ಜೀವನದ ಉಳಿದು ಹೆಚ್ಚಿನಾಗಿಬಿಡುತ್ತೆ. ಅಭಿಷೇಕ್ ಬ್ಯಾನರ್ಜಿ ಮಮತಾ ಬ್ಯಾನರ್ಜಿ ಅಳಿಯ ಇನ್ನೊಬ್ಬರು ಎಂ ಪಿನ ನಮ್ಮ ಅಭಿಷೇಕ್ ಬ್ಯಾನರ್ಜಿ ಅವರು ಇವತ್ತವ್ರಿಗೆ ಸ್ಪೀಕರ್ ಅವ್ರಿಗೆ ಕೇಳ್ತಲ್ಲ, ಯಾಕಪ್ಪ ನಮ್ಮ ಎಂ ಪಿ ಅವ್ರಿಗೆ ಏನು ಮಾಡಿದಿಲ್ಲ, ಸರ್ಕಾರ ಏನು ಮಾಡಿತ್ತು ಅಂತೇಳಿ. ಅದೇ ಕಾಲಕ್ಕೆ ಇನ್ನೊಬ್ಬರು ಕಲ್ಯಾಣ್ ಬ್ಯಾನರ್ಜಿ ಅಂತೇಳಿ ಅವರು ವಹಿಸದಂಥವ್ರು. ಅದು ಪಾರ್ಲಿಮೆಂಟ್ದ ಒಳ್ಳೆಯ ವಾಗ್ಮಿ, ರಾಜ್ಯದ ಸಮಸ್ಯೆ ತೆಗೆದುಕೊಂಡು ಹೋಗುವಂಥವ್ರು. ಕಂಪ್ಲೇಂಟ್ಗಳಾಗಿ ಹೋದಾಗ ಅವ್ರ ಮೇಲೆ ಅದೇ ರೀತಿ ಕಲ್ಲು ಎಸೆತ ಮತ್ತೊಂದು ಎಸೆತ ಆಗಿ ಅವ್ರಿಗೂ ಇಂಜುರಿ ಮಾಡಿದ್ದಾರೆ, ತಲೆಗೆ ಹೊಡೆದ. ಇವಕ್ಕೆಲ್ಲ ಯಾರಪ್ಪ ಹೊಣೆಗಾರರು? ಹಾಗಾಗಿ ವಿರೋಧ ಪಕ್ಷ ಇರಬಾರ್ದಾ ಅನ್ನೋದು ಪ್ರಶ್ನೆಗಳು ಹೇಳ್ತಾ ಇದ್ದಾವೆ. ಇವತ್ತು ಬಿ ಜೆ ಪಿಗೆ ಮಾಡ್ತಾ ಇರೋದೇನು? ವೆಸ್ಟ್ ಬೆಂಗಾಲದಲ್ಲೇ ಆದರ್ಶದ ಮಾತಾಡಿದಿರಿ, ಆರಿಸಿ ಬಂದಿದ್ದೀರಿ. ಉದ್ಯೋಗ ಸೃಷ್ಟಿ ಮಾಡಿಕೊಡ್ರಿ, ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡೋಗಳ ಲಕ್ಷ್ಯ ಇರಬೇಕು, ಉದ್ಯೋಗ ಕೊಡೋಗಳ ಲಕ್ಷ್ಯ ಇರಬೇಕು, ಒಳ್ಳೆ ಆಡಳಿತ ಕೊಡೋಗಳ ಲಕ್ಷ್ಯ ಇರಬೇಕು. ಮತ್ತು ಅನಾಗರಿಕವಾಗಿ ಅರಾಜಕತೆಯನ್ನು ಉಂಟು ಮಾಡುವಂಥ ಕೆಲಸಗಳು ಅವ್ರು ಮಾಡಿದ್ದಾರೆ, ಇವ್ರು ಮಾಡ್ತಾ ಇದ್ದಾರೆ. ಮತ್ತು ನೀವು ಎದಕ್ಕಿದ್ದೀರಿ ಸರ್ಕಾರಲ್ಲೇ? ಇದು ಗೊತ್ತದಲ್ಲ ನಿಮಗೆ? ಹೌದಪ್ಪ, ಹಿಂದೆ ಅವ್ರ ಮೇಲೆ ಆಗಿರೋ ದಾಳಿ, ಅದಕ್ಕೆ ಅವರು ಪ್ರತಿ ದಾಳಿ ಮಾಡಲಿಕ್ಕೆ ಇದ್ದಾರೆ. ಮತ್ತು ತಡಿಬೇಕಲ್ಲ ಅದನ್ನು. ಅವ್ರು ಮಾಡಿದ್ದಾರೆ, ನಾವಿಲ್ಲ. ನೀವು ಸರ್ಕಾರ ಇವತ್ತು ನೀವು ಮಾಡ್ಬೇಕಾದ್ರೆ ನಿಮ್ಮ ಡ್ಯೂಟಿ